ಲಕ್ಷ್ಮೀಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿ ಸ್ವಧೇ ಧ್ರುವೆ ಮಹಾರಾತ್ರಿ ಮಹಾಮಾಯೆ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀಕೃಷ್ಣ ದ್ವೈಪಾಯನಿಂದ ವಿರಚಿತವಾದ ಶ್ರೀಮದ್ ದೇವಿ ಭಾಗವತದ ಕಥೆಗಳನ್ನು ಕೇಳುತ್ತಾ ಇದ್ದೇವೆ. ಇವತ್ತು ಅಷ್ಟಮ ಸ್ಕಂದದಲ್ಲಿ ಹೇಳಲ್ಪಟ್ಟಂತಹ ಸ್ವಯಂಭೂ ಮನುವಿನ ವಂಶ, ದ್ವೀಪಗಳು ಹಾಗೂ ವರ್ಷಗಳು, ಅದೇ ರೀತಿಯಾಗಿ ಅಧೋಲೋಕದ ಕುರಿತಾಗಿ ಇರುವಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ವೇದವ್ಯಾಸ ಮಹರ್ಷಿಯು ಶ್ರೀದೇವಿಯ ಮಹಿಮೆಯನ್ನು ಜನಮೇಜಯ ಮಹಾರಾಜನಿಗೆ ಹೇಳುತ್ತಾ, ಜನಮೇಜಯ ಮಹಾರಾಜ, ಭಗವತಿ ಜಗದಂಬೆಯು ಜಗತ್ತಿನ ಏಕಮಾತ್ರ ತತ್ವವಾಗಿದ್ದಾಳೆ. ಸೃಷ್ಟಿಯ ಸ್ಥಿತಿ ಲಯಾದಿಗಳಿಗೆ ಅವಳೇ ಕಾರಣ. ಅವಳು ತ್ರಿಗುಣಾತ್ಮಕೆಯಾದುದರಿಂದ ಸಂಪೂರ್ಣ ಕಾರ್ಯಭಾರವು ಅವಳ ಮೇಲೆಯೇ ಇರುವುದು. ಸಿದ್ಧ ಪುರುಷರು ಸಹ ಇವಳನ್ನು ಪೂಜಿಸುವರು, ಸ್ತವನ ಮಾಡುವರು. ಇವಳ ಆರಾಧಕರು ವಿಘ್ನಗಳನ್ನು ದೂರ ಮಾಡಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡಲು ಸಮರ್ಥಳಾಗಿದ್ದಾಳೆ. ಬ್ರಹ್ಮದೇವನ ಪುತ್ರನಾದ ಸ್ವಯಂಭೂಮನುವು ಆದಿಮನುವೆಂದು ಪ್ರಸಿದ್ಧನಾಗಿದ್ದಾನೆ. ಪ್ರತಾಪಶಾಲಿಯಾದ ಇವನ ಭಾರ್ಯೆಯು ಶತರೂಪ. ಈ ಮನುವು ಸಂಪೂರ್ಣ ಮನ್ವಂತರಗಳ ಪ್ರವರ್ತಕನಾಗಿದ್ದಾನೆ. ಇವನು ಜಗತ್ತಿನ ರಚನೆ ಮಾಡುವ ಸರ್ವಶಕ್ತಿಯ ದೇವಿಯನ್ನು ಸ್ತವನ ಮಾಡಿದ್ದನು ಎಂದು ವ್ಯಾಸ ಮಹರ್ಷಿಯು ಕಥೆಯನ್ನು ಹೇಳುತ್ತಾರೆ. ಸ್ವಯಂಭೂಮನುವು ಭಗವತಿ ಭುವನೇಶ್ವರಿಯನ್ನು ಕುರಿತು, ಜಗತ್ತಿನ ಕಾರಣರಾದ ದೇವೇಶ್ವರಿ, ಶ್ರೀಹರಿಯ ಹೃದಯದಲ್ಲಿ ವಿರಾಜಮಾನಳಾಗಿರುವ ಭುವನೇಶ್ವರಿ, ನಿನಗೆ ಅನಂತ ಪ್ರಣಾಮಗಳು. ವೇದಮಯ ಮೂರ್ತಿಯನ್ನು ಧಾರಣೆ ಮಾಡುವ ಜಗದಂಬಿಕೆ, ನೀನು ಕಾರಣಸ್ಥಾನ ರೂಪಿಣಿಯಾಗಿರುವೆ. ನಾರಾಯಣಿ, ಮಂಗಲಮಯ ಶಿವೆ, ತ್ರಿನೇತ್ರಧಾರಿ ಗೌರಿ, ನಿನಗೆ ವಂದನೆಗಳು. ನಿನ್ನ ಸಂಕೇತದಿಂದ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸುವನು, ವಿಷ್ಣುವು ಪಾಲನೆ ಮಾಡುವನು, ರುದ್ರನು ಸಂಹಾರ ಮಾಡುವನು. ನಾನು ನಿನ್ನ ಸ್ತುತಿಯನ್ನು, ಪೂಜೆಯನ್ನು, ಧ್ಯಾನವನ್ನು ಮಾಡುತ್ತಿರುವೆನು. ನಿನಗೆ ಅನೇಕಾನೇಕ ಪ್ರಣಾಮಗಳು ಎಂದು ಪ್ರಾರ್ಥಿಸಿದನು. ಭಗವತಿ ಜಗದಂಬೆಯು ಮನುವಿನ ಪ್ರಾರ್ಥನೆಗೆ ಪ್ರಸನ್ನಳಾಗಿ, ಬ್ರಹ್ಮಪುತ್ರನಾದ ರಾಜೇಂದ್ರ, ನಾನು ನಿನಗೆ ಪ್ರಸನ್ನಳಾಗಿರುವೆನು. ನಿನ್ನ ಅಪೇಕ್ಷೆಯು ಏನಿರುವುದು ಹೇಳು ಎಂದು ಕೇಳಿದಳು. ಮನುವು ಕೈ ಜೋಡಿಸಿ, ಲೋಕೇಶ್ವರಿ, ಪ್ರಜಾಸೃಷ್ಟಿಯು ನಿರ್ವಿಘ್ನವಾಗಿ ನೆರವೇರುವಂತೆ ವರವನ್ನು ಕರುಣಿಸು ಎಂದು ಬೇಡಿಕೊಂಡನು. ಭಗವತಿ ಜಗದಂಬೆಯು, ಬ್ರಹ್ಮಪುತ್ರ, ನನ್ನ ಕೃಪಾ ಪ್ರಸಾದದಿಂದ ನೀನು ಪ್ರಜಾಸೃಷ್ಟಿಯ ಕಾರ್ಯವನ್ನು ನೆರವೇರಿಸು ಎಂದು ಹೇಳಿ ಅಂತರ್ಧಾನಳಾದಳು. ತರುವಾಯ ಸ್ವಯಂಭೂಮನುವು ಬ್ರಹ್ಮಲೋಕಕ್ಕೆ ಹೋದನು. ಮನು, ಮರೀಚಿ ಮೊದಲಾದ ದೇವತೆಗಳು ವಿರಾಜಮಾನರಾಗಿದ್ದಾಗ ಬ್ರಹ್ಮದೇವನ ಮೂಗಿನಿಂದ ಒಂದು ಸಣ್ಣ ವರಾಹ ಶಿಶುವು ಉತ್ಪನ್ನವಾಯಿತು. ಅದು ಕೆಳಗೆ ಬಿದ್ದ ಕೂಡಲೇ ಅದರ ಆಕೃತಿಯು ಆನೆಯಷ್ಟು ದೊಡ್ಡ ಪ್ರಮಾಣದ್ದಾಯಿತು. ವರಾಹ ರೂಪದ ಭಗವಾನ್ ಶ್ರೀಹರಿಯು ಗರ್ಜನೆ ಮಾಡತೊಡಗಿದನು. ಆಗ ಎಲ್ಲ ದೇವತೆಗಳು ಋಕ್, ಸಾಮ, ಯಜುರ್ವೇದಗಳಿಂದ ಭಗವಾನ್ ವರಾಹದೇವನನ್ನು ಪ್ರಾರ್ಥಿಸಿದರು. ಕೂಡಲೇ ವರಾಹದೇವನು ಸಮುದ್ರದಲ್ಲಿ ಮುಳುಗಿದ ಪೃಥ್ವಿಯನ್ನು ತನ್ನ ಕೋರೆಯ ಮೇಲೆ ಹಿಡಿದುಕೊಂಡು ಮೇಲೆ ಬಂದನು. ಅವನು ತನಗೆ ಎದುರಾದ ಹಿರಣ್ಯಾಕ್ಷನನ್ನು ಗದಾಪ್ರಹಾರ ಮಾಡಿ ಸಂಹರಿಸಿದನು. ವರಾಹಮೂರ್ತಿಯು ಪೃಥ್ವಿಯನ್ನು ಯಥಾಸ್ಥಾನದಲ್ಲಿ ಸ್ಥಾಪನೆಗೊಳಿಸಿ ವೈಕುಂಠಕ್ಕೆ ತೆರಳಿತು. ಪ್ರಜಾಪತಿ ಬ್ರಹ್ಮದೇವನು ತನ್ನ ಪುತ್ರನಾದ ಸ್ವಯಂಭೂ ಮನುವಿಗೆ ಉಪದೇಶ ಮಾಡಿ ಅವನನ್ನು ಪ್ರಜಾಸೃಷ್ಟಿ ಕಾರ್ಯದಲ್ಲಿ ನಿಯುಕ್ತಗೊಳಿಸಿದನು. ಅವನು ತನ್ನ ಪತ್ನಿಯಾದ ಶತರೂಪೆಯಲ್ಲಿ ಪ್ರಿಯವ್ರತ, ಉತ್ತಾನಪಾದ ಎಂಬ ಇಬ್ಬರು ಮಕ್ಕಳನ್ನು ಪಡೆದನು. ಆ ದಂಪತಿಗಳಿಂದ ಅಕೂತಿ, ದೇವಹೂತಿ, ಪ್ರಸೂತಿ ಎಂಬ 3 ಪುತ್ರಿಯರು ಜನಿಸಿದರು. ಮನುವು ತನ್ನ ಮೊದಲ ಪುತ್ರಿಯನ್ನು ರುಚಿ ಋಷಿಗೆ ಕೊಟ್ಟನು. ಎರಡನೆಯವಳಾದ ದೇವಹೂತಿಯನ್ನು ಕದ್ದಮನಿಗೂ, ಮೂರನೆಯವಳಾದ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೂ ಕೊಟ್ಟನು. ಅಕೂತಿಯ ಗರ್ಭದಿಂದ ಆದಿಪುರುಷ ಭಗವಾನನು ಪ್ರಕಟನಾದನು. ಅವನು ಯಜ್ಞಪುರುಷನೆಂಬ ಹೆಸರಿನಿಂದ ಪ್ರಸಿದ್ಧನಾದನು. ದೇವಹೂತಿಯ ಉದರದಿಂದ ಭಗವಾನ್ ಕಪಿಲನು ಜನಿಸಿದನು. ಅವನು ಸಾಂಖ್ಯಶಾಸ್ತ್ರದ ಆಚಾರ್ಯನಾದನು. ದಕ್ಷ ಪ್ರಜಾಪತಿ ಪ್ರಸೂತಿ ದೇವಿಯರಿಂದ ಅನೇಕ ಕನ್ಯೆಯರನ್ನು ಪಡೆದನು. ಆ ಕನ್ಯೆಯರಿಂದ ದೇವತೆಗಳು, ಮಾನವರು, ಪಶು ಮೊದಲಾದ ಸಂತಾನಗಳು ಉತ್ಪನ್ನವಾದವು. ಸ್ವಯಂಭೂ ಮನುವಿನ ಜ್ಯೇಷ್ಠಪುತ್ರನಾದ
ಪ್ರಿಯವ್ರತನು ವಿಶ್ವಕರ್ಮನ ಪುತ್ರಿಯಾದ ಬರ್ಹಿಷ್ಮತಿಯನ್ನು ವಿವಾಹವಾದನು. ಬರ್ಹಿಷ್ಮತಿಯು 10 ಪುತ್ರರನ್ನು ಪಡೆದಳು. ಇವಳಿಗೆ ಕೊನೆಗೆ ಊರ್ಜಸ್ವತಿ ಎಂಬ ಕನ್ಯೆಯು ಜನಿಸಿದಳು. ಪ್ರಿಯವ್ರತನು ಅವನ ಪುತ್ರರು ಅಗ್ನಿಧ್ರ, ಇದ್ಮಜ್ಜುಹ್ವ, ಯಜ್ಞಬಾಹು, ಮಹಾವೀರ, ರುಕ್ಮಶುಕ್ರ, ಧೃತಪೃಷ್ಠ, ಸವನ, ಮೇಧಾತಿಥಿ, ಅಗ್ನಿಹೋತ್ರ, ಕವಿ ಎಂಬ ಹೆಸರಿನಿಂದ ವಿಖ್ಯಾತರಾದರು. ಈ 10 ಪುತ್ರರಲ್ಲಿ ಕವಿ, ಸವನ, ಮಹಾವೀರ ಈ 3 ಪುತ್ರರು ವೈರಾಗ್ಯ ಮಾರ್ಗದ ಅನುಸರಣ ಮಾಡಿದರು. ಈ 3 ಆತ್ಮವಿದ್ಯೆಯ ಪಾರಗಾಮಿ ವಿದ್ವಾಂಸರಾದರು. ಇವರು ನಿಸ್ಪೃಹರಾಗಿ ಬ್ರಹ್ಮಚರ್ಯವನ್ನು ಧಾರಣೆ ಮಾಡಿ ಪರಮಹಂಸಾಶ್ರಮದಲ್ಲಿ ಸುಖಪೂರ್ವಕವಾಗಿ ವಾಸಿಸಿದರು. ಪ್ರಿಯವ್ರತನಿಗೆ ಇನ್ನೊಬ್ಬ ಭಾರ್ಯೆ ಇದ್ದಳು. ಅವಳಿಗೆ ಉತ್ತಮ, ತಾಮಸ, ರೈವತ ಎಂಬ 3 ಪುತ್ರರು. ಇವರು ಮಹಾಪ್ರತಾಪಶಾಲಿಗಳಾಗಿದ್ದರು. ಇವರು ಒಂದೊಂದು ಮನ್ವಂತರದ ಅಧಿಷ್ಠಾತೃಗಳಾದರು. ಪ್ರಿಯವ್ರತನು ಪೃಥ್ವಿಯಲ್ಲಿ 7 ಸಮುದ್ರಗಳು, 7 ದ್ವೀಪಗಳು ಉತ್ಪನ್ನವಾಗುವಂತೆ ಮಾಡಿದನು. ಜಂಬು, ಲಕ್ಷ, ಶಾಲ್ಮಿಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಎಂಬ ಹೆಸರುಗಳು ಆ ದ್ವೀಪಗಳಿಗುಂಟು. ದ್ವೀಪಗಳ ಪರಿಮಾಣವು ಉತ್ತರೋತ್ತರವಾಗಿ ದ್ವಿಗುಣವಾಗುತ್ತಾ ಹೋಗುವುದು. ಈ ದ್ವೀಪಗಳ ಹೊರಗೆ ಸುತ್ತಲೂ ಸಮುದ್ರಗಳಿವೆ. ಕ್ಷಾರೋದ, ಇಕ್ಷುರಾಸೋದ, ಸುರೋದ, ಘೃತೋದ, ದಧಿಮಂಡೋದ, ಶುದ್ಧೋದ ಎಂಬವುಗಳು ಈ 7 ಸಾಗರಗಳು. ಕ್ಷಾರ ಸಮುದ್ರವು ಸುತ್ತುವರಿದ ದ್ವೀಪಕ್ಕೆ ಜಂಬೂದ್ವೀಪವೆನ್ನುವರು. ಪ್ರಿಯವ್ರತನು ತನ್ನ ಪುತ್ರನಾದ ಅಗ್ನಿದ್ರನನ್ನು ಈ ದ್ವೀಪದ ರಾಜನನ್ನಾಗಿ ಮಾಡಿದನು. ಲಕ್ಷದ್ವೀಪವು ಇಕ್ಷುರಾಸೋದ ದ್ವೀಪ ಸಮುದ್ರದಿಂದ ಸುತ್ತುವರಿದಿರುವುದು. ಪ್ರಿಯವ್ರತ ಕುಮಾರನಾದ ಇದ್ಮಜ್ಜುಹ್ವನು ಈ ದ್ವೀಪದ ರಾಜನಾದನು. ಶಾಲ್ಮಿಲಿ ದ್ವೀಪವು ಸಾರೋದದಿಂದ ಸುತ್ತುವರಿದಿದೆ. ಯಜ್ಞಬಾಹು ಈ ದ್ವೀಪದ ಅಧ್ಯಕ್ಷನಾದನು. ಕುಶದ್ವೀಪವು ರಮಣೀಯವಾಗಿದೆ. ಈ ದ್ವೀಪಕ್ಕೆ ಘೃತ ಸಮುದ್ರವು ಸುತ್ತುವರಿದೆ. ಪ್ರಿಯವ್ರತ ನಂದನನಾದ ಹಿರಣ್ಯರೇತನು ಇದಕ್ಕೆ ಅರಸನಾದನು. ಕ್ರೌಂಚ ದ್ವೀಪದ 4 ಕಡೆಗೆ ಕ್ಷೀರಸಾಗರವಿದೆ. ಈ ದ್ವೀಪಕ್ಕೆ ಪ್ರಿಯವ್ರತನ ಬಲಾಢ್ಯ ಪುತ್ರನಾದ ಧೃತಪೃಷ್ಠನು ರಾಜನಾದನು. ಶಾಖದ್ವೀಪವು ಎಲ್ಲ ದ್ವೀಪಗಳಿಗಿಂತ ಸುಂದರವಾಗಿದೆ. ಇದು ದಧಿಮಂಡೋದ ಸಮುದ್ರದಿಂದ ಸುತ್ತುವರಿದಿದೆ. ಪ್ರಿಯವ್ರತನ ಸುಪ್ರಸಿದ್ಧ ಪುತ್ರನಾದ ಮೇಧಾತಿಥಿಯು ಈ ದ್ವೀಪಕ್ಕೆ ನಾಯಕನಾದನು. ಪುಷ್ಕರ ದ್ವೀಪವು ಶುದ್ಧೋದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದ್ದು, ಪ್ರಿಯವ್ರತನು ತನ್ನ ಕನ್ಯೆಯಾದ ಊರ್ಜಸ್ವತಿಯನ್ನು ಶುಕ್ರಾಚಾರ್ಯನಿಗೆ ಅರ್ಪಿಸಿದನು. ದೇವಯಾನಿ ಎಂಬ ಒಬ್ಬಳೆ ಮಗಳು ಊರ್ಜಸ್ವತಿಯ ಉದರದಿಂದ ಉತ್ಪನ್ನವಾದಳು. ಪ್ರಿಯವ್ರತನು ತನ್ನ 7 ಮಕ್ಕಳಿಗೆ 7 ದ್ವೀಪಗಳನ್ನು ಕೊಟ್ಟು ಯೋಗ ಮಾರ್ಗವನ್ನು ಆಶ್ರಯಿಸಿ ಸನ್ಯಾಸ ವ್ರತವನ್ನು ಸ್ವೀಕರಿಸಿದನು ಎಂಬುದಾಗಿ ಹೇಳಿ ವ್ಯಾಸ ಮಹರ್ಷಿಯು ಮತ್ತೆ ಕಥೆಯನ್ನು ಮುಂದುವರಿಸುತ್ತಾ, ಜನಮೇಜಯ ಮಹಾರಾಜ ಜಂಬೂದ್ವೀಪದಲ್ಲಿ 9 ವರ್ಷಗಳಿರುವವು. ಈ ದ್ವೀಪದ ಮಧ್ಯಭಾಗದಲ್ಲಿ ಇಲಾವೃತ ವರ್ಷವಿದೆ. ಈ ವರ್ಷದ ಉತ್ತರ ಗಡಿಯಲ್ಲಿ ನೀಲ, ಶ್ವೇತ, ಶೃಂಗವಾನ್ ಎಂಬ 3 ಪರ್ವತಗಳಿವೆ. 2ನೆಯದು ರಮ್ಯಕ ವರ್ಷವು, 3ನೆಯದು ಕುರುವರ್ಷವು, ಹರಿವರ್ಷ, ಕಿಂಪುರುಷ ವರ್ಷ, ಭಾರತ ವರ್ಷ. ಈ 3 ವರ್ಷಗಳು ವಿಭಾಗಾನುಸಾರವಾದ ವರ್ಣನೆಯು ದೊರೆಯುವುದು. ನಿಷಧ, ಹೇಮಕೂಟ, ಹಿಮಾಲಯಗಳೆಂಬ 3 ಪರ್ವತಗಳು ಇವುಗಳ ಗಡಿಯಲ್ಲಿರುವವು. ಇಲಾವೃತ ವರ್ಷದ ಪಶ್ಚಿಮ ಭಾಗದಲ್ಲಿ ಮಾಲ್ಯವಾನ ಪರ್ವತವಿದೆ. ಪೂರ್ವಕ್ಕೆ ಗಂಧಮಾಧನ ಪರ್ವತ ಉಂಟು. ಕೇತುಮಾಲ, ಭದ್ರಾಶ್ವ ವರ್ಷಗಳ ಗಡಿಯಲ್ಲಿ ಮಾಲ್ಯವಾನ್ ಹಾಗೂ ಗಂಧಮಾಧನ ಪರ್ವತಗಳಿವೆ. ಜಂಬೂದ್ವೀಪದಲ್ಲಿ ಮಂದರ, ಮೇರುಮಂದರ, ಸುಪಾರ್ಶ್ವ, ಕುಮುದ ಎಂಬ 4 ಪರ್ವತಗಳು ಸುಮೇರುಗಿರಿಯ ಪಾದದಂತಿರುವವು. ಈ 4 ಪರ್ವತಗಳಲ್ಲಿ ಆಮ್ರ, ಜಂಬೂ, ಕಡವಾಲ, ಆಲ ಮೊದಲಾದ 4 ಮಹಾವೃಕ್ಷಗಳಿವೆ. ಈ ಸ್ಥಳವು ಅತ್ಯಂತ ದೊಡ್ಡದಾದ 4 ಸರೋವರಗಳಿಂದ ಶೋಭಿತವಾಗಿದೆ. ಇಲ್ಲಿ ನಂದನ, ಚೈತ್ರರಥ, ವೈಭ್ರಾಜ, ಸರ್ವಭದ್ರಗಳೆಂಬ 4 ಉಪವನಗಳಿವೆ. ಇಲ್ಲಿ ದೇವತೆಗಳು ತಮ್ಮ ಅಂಗನೆಯರೊಡನೆ ವಾಸವಾಗಿರುವರು. ಮಂದರಾಚಲದ ಮೇಲೆ ಒಂದು ದೊಡ್ಡ ಆಮ್ರ ವೃಕ್ಷವಿದೆ. ಇದರ ಹತ್ತಿರ ಅರುಣೋದಾ ನದಿಯ ಉಗಮವಿದೆ. ಮಂದರಗಿರಿಯ ಮೇಲೆ ಭಗವತಿ ಶ್ರೀ ಅರುಣಾದೇವಿಯು ವಿರಾಜಮಾನಳಾಗಿದ್ದಾಳೆ. ಪ್ರಧಾನ ದೇವತೆಗಳು, ದಾನವರು ದೇವಿಯ ಉಪಾಸನೆಯನ್ನು ಮಾಡುತ್ತಿದ್ದಾರೆ. ಮೇರುಮಂದಾರದ ಮಧ್ಯಭಾಗದಲ್ಲಿ ದೊಡ್ಡ ಜಂಬೂ ವೃಕ್ಷವಿದೆ. ಇದರ ಬಳಿಯಲ್ಲಿಯೇ ಜಂಬೂ ನದಿಯು ಉಗಮವಾಗಿ ಭೂಮಂಡಲದ ಮೇಲೆ ಹರಿಯುವುದು. ಜಂಬೂ ನದಿಯ ಉಗಮವಾಗುವ ಪರ್ವತದ ಮೇಲೆ ಶ್ರೀ ಜಂಬಾದಿನಿ ದೇವಿಯ
ಸ್ಥಾನ ಉಂಟು. ದೇವತೆಗಳು, ನಾಗರು, ಋಷಿಗಳು, ದೈತ್ಯರು ಈ ದೇವಿಯನ್ನು ಆರಾಧಿಸುವರು. ಸುಪಾರ್ಶ್ವ ಪರ್ವತದ ಮೇಲೆ ಕದಂಬ ಮಹಾವೃಕ್ಷವಿದೆ. ಈ ಪರ್ವತದಲ್ಲಿ 5 ಧಾರೆಗಳು ಉಗಮವಾಗಿ ಇಲಾವೃತ ಪರ್ವತದ ಪಶ್ಚಿಮ ಭಾಗದಲ್ಲಿ ಹರಿಯುವವು. ಸುಪಾರ್ಶ್ವ ಪರ್ವತದ ಮೇಲೆ ಧಾರೇಶ್ವರಿ ಹೆಸರಿನ ಭಗವತಿ ಸ್ಥಾನವಿದೆ. ಕುಮುದ ಪರ್ವತದ ಮೇಲೆ ಶತಬಲವೆಂಬ ಹೆಸರಿನ ವಟವೃಕ್ಷವಿದೆ. ಇದರ ಮೇಲೆ ಬಹಳ ಧಾರೆಗಳು ಧರಾತಲದ ಮೇಲೆ ಹರಿದು ಬರುವವು. ಈ ಧಾರೆಗಳ ತಟದ ಮೇಲೆ ಭಗವತಿ ಮೀನಾಕ್ಷಿಯ ಮಂದಿರವಿದೆ. ದೇವದಾನವರು ಈ ಮಹಾದೇವಿಯ ಉಪಾಸನೆ ಮಾಡುತ್ತಿರುವರು. ಸುಮೇರು ಪರ್ವತದ 4 ಕಡೆಗೆ ಪರ್ವತಗಳು ಸುತ್ತುವರಿದಿವೆ. ಕೃಣ್ವತ, ಕುರಂಗ, ಕುರಗ, ಕುಶುಂಭ, ವಿಕಂಕಕ, ತ್ರಿಕೂಟ, ಶಿಶಿರ, ಪತಂಗ, ರುಚಕ, ನಿಷಧ, ಶಿತಿವಾಸ, ಕಪಿಲ, ಶಂಖ, ವೈಡೂರ್ಯ, ಚಾರುಧಿ, ಹಂಸ, ಋಷಭ, ನಾಗ, ಕಾಲಂಜರ, ನಾರದ ಇವು ಮೇರುಗಿರಿಗಳನ್ನು ಸುತ್ತುವರಿದ 20 ಪರ್ವತಗಳು. ಸುಮೇರುಗಿರಿಯ ಪೂರ್ವಕ್ಕೆ ಜಠರ, ದೇವಕೂಟ ಎಂಬ ಪರ್ವತಗಳಿವೆ. ಪಶ್ಚಿಮಕ್ಕೆ ಪವಮಾನ, ಪರಿಯಾತ್ರ ಎಂಬ ಪರ್ವತಗಳಿದ್ದರೆ ದಕ್ಷಿಣದಲ್ಲಿ ಕೈಲಾಸ, ಕರವೀರಗಳೆಂಬ ಪರ್ವತಗಳು, ಉತ್ತರದಲ್ಲಿ ತ್ರಿರಂಗ, ಮಕರಗಳೆಂಬ 2 ಗಿರಿಗಳು. ಸುಮೇರುಗಿರಿಯ ಶಿಖರದ ಮೇಲೆ ಪದ್ಮಯೋನಿ ಬ್ರಹ್ಮದೇವನ ಪುರ ಉಂಟು. ಈ ಪುರದ ಎದುರಿಗೆ ಲೋಕಪಾಲರ 9 ಪಟ್ಟಣಗಳಿವೆ. ಅವುಗಳು ಮನೋವತಿ, ಅಮರಾವತಿ, ತೇಜೋವತಿ, ಸಂಯಮನಿ, ಕೃಷ್ಣಾಂಗನ, ಶ್ರದ್ಧಾವತಿ, ಗಂಧವತಿ, ಮಹೋದಯ, ಯಶೋವತಿಗಳು. ಬ್ರಹ್ಮ, ಇಂದ್ರ, ಅಗ್ನಿ, ಯಮ ಮೊದಲಾದ ಲೋಕಪಾಲರು ಇಲ್ಲಿ ವಿರಾಜಮಾನರು. ಭಗವಾನ್ ವಿಷ್ಣುವು ಬಲಿಯ ಯಜ್ಞ ಸಮಯದಲ್ಲಿ ವಾಮನಾವತಾರ ತಾಳಿದನು. ಅವನ ಎಡಗಾಲಿನ ಅಂಗುಷ್ಟದಿಂದ ಬ್ರಹ್ಮಾಂಡದ ಛೇದವಾಯಿತು. ಈ ಛಿದ್ರದಿಂದ ಗಂಗೆಯು ಪ್ರಕಟಳಾದಳು. ಗಂಗಾ ನದಿಯು ಎಲ್ಲ ನದಿಗಳ ಸ್ವಾಮಿನಿಯು. ಅವಳು ಪಾವನಕರಳು. ಎಷ್ಟೋ ಯುಗಗಳ ಬಳಿಕ ಅವಳು ಸ್ವರ್ಗಕ್ಕೆ ಆಗಮಿಸಿದಳು. ಅಲ್ಲಿ ಉತ್ತಾನಪಾದನ ಪುತ್ರನಾದ ಧ್ರುವನು, ಸಪ್ತರ್ಷಿಗಳು ವಾಸವಾಗಿದ್ದಾರೆ. ಗಂಗೆಯು ಆ ಸ್ಥಾನದಿಂದ ಹೊರಟು ಬ್ರಹ್ಮಲೋಕಕ್ಕೆ ಬಂದ ಬಳಿಕ ಸೀತಾ, ಅಲಕನಂದ, ಚಕ್ಷುಷ, ಭದ್ರ ಎಂಬ 4 ಹೆಸರಿನಿಂದ ಪ್ರಸಿದ್ಧಳಾದಳು. ಜಂಬೂದ್ವೀಪದಲ್ಲಿ ಇಲಾವೃತ ಮೊದಲಾದ 9 ವರ್ಷಗಳಿವೆ. ಇಲಾವೃತ ವರ್ಷದಲ್ಲಿ ಶ್ರೀಹರಿಯು ರುದ್ರರೂಪದಿಂದ ವಿರಾಜಮಾನನಾಗಿರುವನು. ಇವನ ಪ್ರೇಯಸಿಯು ಜೊತೆಯಲ್ಲಿರುವಳು. ಇಲ್ಲಿ ಎಲ್ಲರೂ ಸ್ತ್ರೀಯರೇ ಇರುವರು. ಪುರುಷನು ಅಲ್ಲಿ ಹೋದರೆ ಭವಾನಿಯ ಶಾಪದಿಂದ ಸ್ತ್ರೀಯಾಗುವರು. ಈ ವರ್ಷದಲ್ಲಿ ರುದ್ರನು ಸಂಕರ್ಷಣನನ್ನು ಆರಾಧಿಸುವನು. ಭದ್ರಾಶ್ವ ವರ್ಷದಲ್ಲಿ ಧರ್ಮಪುತ್ರ ಭದ್ರಶ್ರವನು ಭಗವಾನ್ ವಾಸುದೇವನ ಹಯಗ್ರೀವ ಸಂಜ್ಞಕ ಮೂರ್ತಿಯನ್ನು ಆರಾಧಿಸುವನು. ಹರಿವರ್ಷ ಖಂಡದಲ್ಲಿ ಭಗವಂತನು ನರಸಿಂಹ ರೂಪದಿಂದ ವಾಸವಾಗಿರುವನು. ಮಹಾಭಾಗವತ ಪ್ರಹ್ಲಾದನು ನರಸಿಂಹನನ್ನು ಆರಾಧಿಸಿದನು. ಕೇತುಮಾಲ ವರ್ಷದಲ್ಲಿ ಭಗವಂತನು ಕಾಮದೇವನ ರೂಪದಿಂದ ವಿರಾಜಮಾನನಾಗಿರುವನು. ಅಧಿಕಾರಿಗಳಾದ ಪುರುಷರು ಕಾಮದೇವನನ್ನು ಸಮ್ಮಾನಿಸುತ್ತಿರುವರು. ಈ ವರ್ಷಕ್ಕೆ ಸಮುದ್ರ ತನಯಳಾದ ಭಗವತಿ ಲಕ್ಷ್ಮಿಯು ಅಧೀಶ್ವರಿ. ಇವಳು ಭಗವಾನ್ ಶ್ರೀಹರಿಯ ಉಪಾಸನೆ ಮಾಡುವಳು. ರಮ್ಯಕ ವರ್ಷದಲ್ಲಿ ಭಗವಾನ್ ಶ್ರೀಹರಿಯು ಮತ್ಸ್ಯರೂಪ ಧಾರಣೆ ಮಾಡಿ ವಿರಾಜಿಸುತ್ತಿದ್ದಾನೆ. ಅವನು ಸರ್ವಶ್ರೇಷ್ಠ ಮೂರ್ತಿಯು ಎಲ್ಲ ದೇವತೆಗಳಿಗೆ ವಂದ್ಯವಾಗಿದೆ. ಮನು ನಿರಂತರವಾಗಿ ಆ ಭಗವಂತನ ಸ್ತವನ ಮಾಡುತ್ತಿರುವನು. ಹಿರಣ್ಯಮಯ ವರ್ಷದಲ್ಲಿ ಯೋಗೇಶ್ವರ ಭಗವಾನ್ ಶ್ರೀಹರಿಯು ಕಚ್ಚಪ ರೂಪ ಧಾರಣೆ ಮಾಡಿ ರಾರಾಜಿಸುತ್ತಿರುವನು. ಆರ್ಯವನು ಅಲ್ಲಿ ಭಗವಂತನ ಉಪಾಸನೆ ಮಾಡುವನು. ಉತ್ತರ ಕುರು ವರ್ಷದಲ್ಲಿ ಭಗವಾನ್ ಶ್ರೀಹರಿಯು ವರಾಹ ರೂಪ ಧಾರಣೆ ಮಾಡಿ ವಿರಾಜಿಸುತ್ತಿರುವನು. ಪೃಥ್ವೀದೇವಿಯು ಭಗವಾನ್ ಆದಿವರಾಹನ ಉಪಾಸನೆಯನ್ನು ನಿರಂತರವಾಗಿ ಮಾಡುತ್ತಿರುವಳು. ಪೃಥ್ವೀದೇವಿಯ ಹೃದಯವಾಸಿ ಕಮಲವು ಕೃಪಾರಸದಿಂದ ಪರಿಪೂರ್ಣವಾಗಿದೆ. ಅವಳು ಪರಮ ಭಕ್ತಿಯಿಂದ ವಿಧಿಪೂರ್ವಕವಾಗಿ ಯಜ್ಞಪುರುಷ ಭಗವಾನ್ ವರಾಹದೇವನನ್ನು ಪೂಜಿಸುತ್ತಾ ಅವನ ಗುಣಗಾನವನ್ನು ಕೀರ್ತನೆ ಮಾಡುತ್ತಿರುವಳು. ಕಿಂಪುರುಷ ವರ್ಷದಲ್ಲಿ ಚರಾಚರ ಜಗತ್ತಿನ ಶಾಸಕನಾದ ದಶರಥನಂದನ ಭಗವಾನ್ ಶ್ರೀರಾಮಚಂದ್ರನು ವಿರಾಜಮಾನನಾಗಿದ್ದಾನೆ. ಭಗವತಿ ಸೀತಾದೇವಿಯು ಅವನೊಡನೆ ಸುಶೋಭಿತಳಾಗಿದ್ದಾಳೆ. ಹನುಮಂತನು ಆ ದೇವನ ಸ್ತುತಿ ಮಾಡುತ್ತಿರುವನು. ಕಿಂಪುರುಷ ವರ್ಷದಲ್ಲಿ ಕಪಿವರ ಆಂಜನೇಯನು, ಸತ್ಯಪ್ರತಿಜ್ಞನು, ದೃಢವತಿಯೂ ಆದ ಶ್ರೀರಾಮನನ್ನು ಪೂಜಿಸಿ ಆರಾಧನೆ ಮಾಡುತ್ತಿರುವನು.
ಭರತ ವರ್ಷದಲ್ಲಿ ಭಗವಾನ್ ನಾರಾಯಣನು ವಿರಾಜಮಾನನಾಗಿರುವನು. ದೇವರ್ಷಿ ನಾರದನು ಅವನ ಉಪಾಸನೆ ಮಾಡುವನು. ಭಾರತ ವರ್ಷದಲ್ಲಿ ಅನೇಕ ಪರ್ವತಗಳಿವೆ. ಅವು ಮಲಯ, ಮಂಗಲಪ್ರಸ್ಥ, ಮೈನಾಕ, ತ್ರಿಕೂಟ, ಋಷಭ, ಕುಟಕ, ಕೊಲ್ಲ, ಸಹ್ಯ, ದೇವಗಿರಿ, ಋಷ್ಯಮುಖ, ವ್ಯಂಟಕ, ಶ್ರೀಶೈಲ, ಆದ್ರಿ, ಮಹೇಂದ್ರ, ವಾರಿಧಾರ, ವಿಂಧ್ಯ, ಮುಕ್ತಿಮಾನ್, ವೃಕ್ಷ, ಪಾರಿಪಾತ್ರ, ದ್ರೋಣ, ಚಿತ್ರಕೂಟ, ಗೋವರ್ಧನವೇ ಮೊದಲಾದವುಗಳಾಗಿದೆ. ಇವುಗಳಿಂದ ಅನೇಕ ನದಿಗಳು ಹರಿಯುವವು. ತಾಮ್ರಪರ್ಣಿ, ಚಂದ್ರವಂಶ, ಕೃತಾಮಾಲ, ವಟೋದಕ, ವೈಹಾಯಸಿ, ಕಾವೇರಿ, ಪಯಸ್ವಿನಿ, ತುಂಗಭದ್ರ, ಕೃಷ್ಣವೇಣಿ, ಶರ್ಕರಾವರ್ತಕ, ಗೋದಾವರಿ, ಭೀಮರತಿ, ನಿರ್ವಿಂಧ್ಯ, ತಾಪಿ, ರೇವಾ, ಸುರಸ, ನರ್ಮದಾ, ಸರಸ್ವತಿ, ಚರ್ಣತ್ವತಿ, ಸಿಂಧು, ಅಂಧ, ಶೋಣ, ಯಮುನಾ, ಮಂದಾಕಿನಿ, ಗೋಮತಿ, ಸರಯು, ರೋಧವತಿ, ಸುಷಮ, ಶತದ್ರು, ಚಂದ್ರಭಾಗ, ವಿತಸ್ತ, ಅಸಿಕ್ನಿ, ವಿಶ್ವ ಮೊದಲಾದ ನದಿಗಳು ಪ್ರಸಿದ್ಧವಾದವು. ಈ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಹಾಗೂ ಜಲಾಪಾನ ಮಾಡುವುದರಿಂದ ಮನುಷ್ಯನು 3 ಪ್ರಕಾರದ ಪಾಪಗಳು ನಾಶವಾಗುವವು. ಭರತ ವರ್ಷದಲ್ಲಿ ಜನ್ಮ ಹೊಂದುವ ಮಾನವನು ತನ್ನ ಸಾತ್ವಿಕ, ರಾಜಸ, ತಾಮಸ ಕರ್ಮಗಳಿಂದ ದಿವ್ಯ, ಮಾನವ, ನಾರಕಿ ಯೋನಿಗಳನ್ನು ಹೊಂದುವನು. ತನ್ನ ವರ್ಣಾಶ್ರಮ ಧರ್ಮವನ್ನು ಪರಿಪಾಲಿಸುವ ಭಾರತವಾಸಿಗಳು ಮೋಕ್ಷವನ್ನು ಸಂಪಾದಿಸುವರು. ಮೋಕ್ಷರೂಪಿಯಾದ ಪರಮ ಸಿದ್ಧಿಯನ್ನು ಹೊಂದುವ ಅವಕಾಶವಿರುವುದು. ಭಾರತ ವರ್ಷಕ್ಕೆ ಗೌರವವು ಪ್ರಾಪ್ತವಾಗಿದೆ. ಜಂಬೂದ್ವೀಪದಲ್ಲಿ ಸ್ವರ್ಣಪ್ರಸ್ಥ, ಚಂದ್ರಶುಕ್ರ, ಆವರ್ತನ, ರಮಣಕ, ಮಂದರ, ಹರಿಣ, ಪಾಂಚಜನ್ಯ ಮೊದಲಾದ ದ್ವೀಪಗಳಿವೆ. ಪ್ಲಕ್ಷ ದ್ವೀಪದ ಇಂದ್ರಜಿಹ್ವನು ಶಾಸಕನು. ರಾಜಪ್ರಿಯವ್ರತನು ಈ ದ್ವೀಪದಲ್ಲಿ 7 ವಿಭಾಗಗಳನ್ನು ಮಾಡಿ ಹಂಚಿಕೊಟ್ಟನು. ಈ ವಿಭಾಗಗಳಿಗೆ ವರ್ಷಗಳು ಎನ್ನುವರು. ಶಿವ, ಯವಸ, ಭದ್ರ, ಶಾಂತ, ಅಮೃತ, ಅಭಯ ಮೊದಲಾದವು ಈ ವರ್ಷಗಳ ಹೆಸರು. ಈ ವರ್ಷಗಳಲ್ಲಿ 7 ಪರ್ವತಗಳು, 7 ನದಿಗಳು ಇರುವವು. ಇಲ್ಲಿಯ ನದಿಗಳು ಪವಿತ್ರವಾದವುಗಳು. ಸ್ಪರ್ಶ ಮಾತ್ರದಿಂದ ಎಲ್ಲ ಕಲ್ಮಶಗಳು ತೊಳೆದು ಹೋಗುವವು. ಇಲ್ಲಿ ಹಂಸ, ಪತಂಗ, ಉದ್ವಾಯನ, ಸತ್ಯಾಂಗ ಎಂಬ 4 ವರ್ಣಗಳಿವೆ. ಈ 4 ವರ್ಣದವರು ಸೂರ್ಯಾದಕರು. ಶಾಲ್ಮಿಲಿ ದ್ವೀಪವು ಪ್ಲಕ್ಷ ದ್ವೀಪಕ್ಕಿಂತ ದೊಡ್ಡದು. ಸುರೋಧ ಸಮುದ್ರವು ಈ ದ್ವೀಪವನ್ನು ಸುತ್ತುವರಿದಿದೆ. ಇಲ್ಲಿ ಗರುಡನು ವಿರಾಜಮಾನನು. ಇಲ್ಲಿ ರಾಜ ಪ್ರಿಯವ್ರತನ ಪುತ್ರನಾದ ಯಜ್ಞಬಾಹುವು ಶಾಸಕನು. ಈ ದ್ವೀಪದಲ್ಲಿ ಸುರೋಚನ, ಸೌಮನಸ್ಯ, ರಮಣಕ, ದೇವವರ್ಷಕ, ಪಾರಿಭದ್ರ, ಅಪ್ಯಾಯನ, ವಿಜ್ಞಾನ ಎಂಬ 7 ವರ್ಷಗಳಿವೆ. ಈ ದ್ವೀಪದಲ್ಲಿ ಸರಸ, ಶತಶೃಂಗ, ವಾಮದೇವ, ಕಂದಕ, ಕುಮುದ, ಸಹಸ್ರಶ್ರುತಿ, ಪುಷ್ಪವರ್ಷ ಎಂಬ 7 ಪರ್ವತಗಳಿವೆ. ಅನುಮತಿ, ಸಿನಿವಾಲಿ, ಸರಸ್ವತಿ, ಕುಹು, ರಜನಿ, ನಂದ, ರಾಕ ಎಂಬ 7 ನದಿಗಳು ಇಲ್ಲಿವೆ. ಈ ವರ್ಷದಲ್ಲಿ ಶತದ್ಧರ, ವೀರ್ಯಧರ, ವಸುಂಧರ, ಇಕ್ಷುಂಧರ ಎಂಬ 4 ವರ್ಣಗಳು. ಇಲ್ಲಿಯ ಜನರು ಚಂದ್ರನನ್ನೇ ಈಶ್ವರನೆಂದು ಭಾವಿಸಿ ಅವನ ಉಪಾಸನೆ ಮಾಡುವರು. ಕುಶದ್ವೀಪವು ಘೃತ ಸಮುದ್ರದಿಂದ ಸುತ್ತುವರಿದಿದ್ದು ಪ್ರಿಯವ್ರತ ಕುಮಾರನಾದ ಹಿರಣ್ಯರೇತನು ಇಲ್ಲಿಯ ಅಧಿಕಾರಿ. ಅವನು ಈ ದ್ವೀಪದಲ್ಲಿ 7 ಭಾಗ ಮಾಡಿ ತನ್ನ ಕುಮಾರರಾದ ವಸು, ವಸುದಾನ, ದೃಢರುಚಿ, ನಾಭಿಗುಪ್ತ, ಸ್ತುತ್ಯವೃತ, ವಿಭಕ್ತ, ಭಾಮದೇವ ಎಂಬವರಲ್ಲಿ ಹಂಚಿದನು. ಇಲ್ಲಿ ಚತುಶೃಂಗ, ಕಪಿಲ ಮೊದಲಾದಂತಹ ಪರ್ವತಗಳು, ರಸಕುಲ್ಯ, ಮಧುಕುಲ್ಯ, ಮಿತ್ರವಿಂದ ಮೊದಲಾದಂತಹ ನದಿಗಳು ಈ ದ್ವೀಪದ ಒಳಗಿವೆ. ಕುಶಲ, ಕೋವಿಧ, ಅಭಿಯುಕ್ತ, ಕುಲಕ ಎಂಬವು ಅಲ್ಲಿಯ 4 ವರ್ಣಗಳು. ಅಗ್ನಿಯನ್ನು ಶ್ರೀಹರಿಯ ವಿಗ್ರಹವೆಂದು ಇಲ್ಲಿ ಆರಾಧಿಸುತ್ತಾರೆ. ಕ್ರೌಂಚ ದ್ವೀಪದಲ್ಲಿ ಕ್ರೌಂಚ ಪರ್ವತವಿದೆ. ಪ್ರಿಯವ್ರತ ಕುಮಾರನಾದ ಧೃತಪೃಷ್ಠನು ಇಲ್ಲಿಯ ಅಧಿಪತಿ. ಇದರಲ್ಲಿ 7 ವರ್ಷಗಳಿವೆ. ಧೃತಪೃಷ್ಠನು ತನ್ನ 7 ಮಕ್ಕಳಿಗೆ ಈ ವರ್ಷಗಳನ್ನು ಹಂಚಿದನು. ಇವರು ಇಲ್ಲಿ ಪುರುಷ, ಋಷಭ, ದ್ರವಿಣ, ದೇವಕ ಎಂಬಂತಹ 4 ವರ್ಣಗಳಿದ್ದು ಇವರು ವರುಣದೇವನ ಉಪಾಸನೆ ಮಾಡುತ್ತಿದ್ದಾರೆ. ಶಾಖದ್ವೀಪದಲ್ಲಿ ಪ್ರಿಯವ್ರತ ಕುಮಾರನಾದ ಮೇಧಾತಿಥಿಯು ಅಧಿಪತ್ಯ ಹೊಂದಿದ್ದಾನೆ. ಇಲ್ಲಿ ದಧಿ ಸಮುದ್ರವಿದೆ. ಶಾಖನಾಯಕ ವೃಕ್ಷದಿಂದ ಈ ದ್ವೀಪಕ್ಕೆ ಶಾಖದ್ವೀಪವೆಂಬ ಹೆಸರು ಬಂದಿದೆ. ಮೇಧಾತಿಥಿಯು ಈ ದ್ವೀಪದಲ್ಲಿಯ 7 ವರ್ಷಗಳನ್ನು ತನ್ನ 7 ಪುತ್ರರಿಗೆ ಭಾಗ ಮಾಡಿಕೊಟ್ಟನು.
ಇವರು ಭಗವಾನ್ ವಾಸುದೇವನ ಉಪಾಸನೆ ಮಾಡುವರು. ಇಲ್ಲಿ ಸತ್ಯವೃತ, ಕೃತವೃತ, ದಾನವೃತ, ಅನುವೃತ ಎಂಬಂತಹ 4 ವರ್ಣಗಳಿವೆ. ಪುಷ್ಕರ ದ್ವೀಪಕ್ಕೆ ಪ್ರಿಯವೃತ ಕುಮಾರನಾದ ವೀತಿಹೋತ್ರನು ರಾಜನು. ಇಲ್ಲಿ 2 ವರ್ಷಗಳಿದ್ದು ರಾಜನು ತನ್ನ 2 ಪುತ್ರರಿಗೆ ಅದನ್ನು ವಿಭಾಗಿಸಿಕೊಟ್ಟನು. ಇಲ್ಲಿ ಮಾನಸೋತ್ತರವೆಂಬ ಒಂದು ಪರ್ವತವಿದೆ. ಇಲ್ಲಿಯ ಪುರುಷರು ಶ್ರೀಹರಿಯ ಉಪಾಸಕರು. ಈ ದ್ವೀಪದಲ್ಲಿ 4 ಕಡೆಗೆ 4 ಪುರಗಳಿವೆ. ಈ ನಗರಗಳಲ್ಲಿ ಇಂದ್ರಾದಿ ಲೋಕಪಾಲಕರು ಇರುತ್ತಾರೆ ಎಂಬುದಾಗಿ ಹೇಳಿದಂತಹ ವೇದವ್ಯಾಸನು ಅಧೋಲೋಕಗಳ ಕುರಿತಾಗಿ ಜನಮೇಜಯನಿಗೆ ಹೀಗೆ ಹೇಳುತ್ತಾನೆ. 7 ಅಧೋಲೋಕಗಳಿವೆ. ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಳ, ಪಾತಾಳಗಳೆಂಬಂಥವು ಅವುಗಳು. ಅತಲ ಲೋಕವು ಮನೋಹರವಾಗಿದೆ. ಈ ವಿವರದಲ್ಲಿ ಬಲನೆಂಬ ದಾನವನು ಇರುವನು. ಈ ದೈತ್ಯನ ತಂದೆಯ ಹೆಸರು ಮಯ. ಮಯನು 96 ಮಾಯೆಗಳನ್ನು ರಚಿಸಿರುವನು. ಮಾಯಾವಿಗಳು ಈ ಲೋಕದಲ್ಲಿ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿರುವರು. ಅತಲದ ಕೆಳಗೆ ವಿತಲವೆಂಬ ವಿವರವಿದೆ. ಇಲ್ಲಿ ಹಾಟಕೇಶ್ವರ ಎಂಬ ಹೆಸರಿನಿಂದ ಭಗವಾನ್ ಶಂಕರನು ಇದ್ದಾನೆ. ಬ್ರಹ್ಮನ ಸೃಷ್ಟಿಯನ್ನು ವೃದ್ಧಿಸುವ ಪ್ರಧಾನ ಉದ್ದೇಶವು ಇವನದಾಗಿದೆ. ದೇವತೆಗಳಿಂದ ಸುಪೂಜಿತನಾದ ಇವನು ಭವಾನಿಯೊಡನೆ ವಿರಾಜಿಸುವನು. ಶಂಕರ ಪಾರ್ವತಿಯರ ತೇಜನಿಂದ ಹಾಟಕ ಎಂಬ ನದಿಯು ಉತ್ಪನ್ನವಾಗಿದೆ. ವಾಯುವಿನ ಪ್ರೇರಣೆಯಿಂದ ಪ್ರಚಂಡನಾದ ಅಗ್ನಿಯು ಅದರ ನೀರನ್ನು ಉತ್ಸಾಹದಿಂದ ಕುಡಿದು ಉಗುಳುವನು. ವಿತಲದ ಕೆಳಗೆ ಸುತಲವೆಂಬ ವಿವರವಿದೆ. ಈ ಎಲ್ಲ ವಿವರಗಳಿಗಿಂತ ಸುತಲವು ಶ್ರೇಷ್ಠವಾದುದೆಂಬುದು ಪರಿಗಣಿತವಾಗಿದೆ. ಇಲ್ಲಿ ವಿರೋಚನ ಕುಮಾರನಾದ ಬಲಿಯು ಇರುವನು. ದೇವರಾಜ ಇಂದ್ರನ ಕಾರ್ಯಸಾಧನೆಗಾಗಿ ಭಗವಾನ್ ಶ್ರೀಹರಿಯು ವಾಮನ ರೂಪದಿಂದ ಪ್ರಕಟನಾಗಿ ಬಲಿಯನ್ನು ಈ ಲೋಕಕ್ಕೆ ಕಳುಹಿಸಿದನು. ಬಲಿಯ ತ್ಯಾಗದಿಂದ ಸಂತುಷ್ಟನಾದ ಶ್ರೀಹರಿಯು ಬಲಿಯ ದ್ವಾರಪಾಲಕನಾಗಿದ್ದಾನೆ. ಸುತಲದ ಕೆಳಗೆ ತಲಾತಲವೆಂಬ ವಿವರ. ಇಲ್ಲಿ ದಾನವರಾಜನಾದ ಮಯನು ವಾಸವಾಗಿದ್ದಾನೆ. ಇಲ್ಲಿ ಮಹಾದಾನವನು ತ್ರಿಪುರ ನಗರದ ಸ್ವಾಮಿಯಾಗಿರುವನು. ಶಂಕರನು ಈ ತ್ರಿಪುರಾಸುರನ 3 ಪಟ್ಟಣಗಳನ್ನು ಭಸ್ಮ ಮಾಡಿ ತಲಾತಲದಲ್ಲಿ ಅವನಿಗೆ ಅಧಿಪತ್ಯ ಕೊಟ್ಟನು. ಇವನು ಮಾಯಾವಿಗಳ ಗುರು. ತಲಾತಲದ ಕೆಳಗೆ ಮಹಾತಲವೆಂಬ ವಿವರ. ಇಲ್ಲಿ ಕದ್ರುವಿನ ವಂಶಜರಾದ ಸರ್ಪಗಳು ವಾಸವಾಗಿವೆ. ಇವುಗಳಲ್ಲಿ ಕುಹುಕ, ತಕ್ಷಕ, ಸುಷೇಣ, ಕಾಲಿಕ ಮೊದಲಾದ ಸರ್ಪಗಳಿವೆ. ಇವು ಅಸೀಮ ಶಕ್ತಿಶಾಲಿಗಳು. ಪಕ್ಷಿರಾಜನಾದ ಗರುಡನು ಇವುಗಳ ವೈರಿ. ಈ ಸರ್ಪ ಸಮಾಜಕ್ಕೆ ಗರುಡನ ಭೀತಿ ಇದ್ದರೂ ಅವುಗಳು ಸತಿಪುತ್ರ ಸುಹೃದರೊಂದಿಗೂಡಿ ಆನಂದದಿಂದ ಕಾಲ ಕಳೆಯುತ್ತಿದ್ದಾರೆ. ಮಹಾತಳದ ಕೆಳಗೆ ಇರುವ ವಿವರಕ್ಕೆ ರಸಾತಲ ಎಂದು ಹೆಸರು. ಇದರಲ್ಲಿ ದೈತ್ಯರು ವಾಸವಾಗಿದ್ದಾರೆ. ಪಣಿ ಎಂಬ ಹೆಸರಿನ ದಾನವರು ಇಲ್ಲಿ ವಾಸಿಸುವರು. ಹಿರಣ್ಯಪುರವಾಸಿ ಕಾಲಕೇಯ, ನಿವಾತ ಕವಚ ಎಂಬ ಹೆಸರಿನಿಂದ ಇವರು ಪ್ರಸಿದ್ಧರು. ದೇವತೆಗಳಿಗೆ ಪರಮಶತ್ರುಗಳು. ಇವರು ಸಾಹಸಿಗಳು, ಮಹಾವೀರರು ಆಗಿದ್ದಾರೆ. ಅಖಿಲ ಜಗತ್ತಿನ ಸ್ವಾಮಿಯಾದ ಶ್ರೀಹರಿಯ ತೇಜದಿಂದ ಈ ದೈತ್ಯರ ಶಕ್ತಿಯು ಕುಂಠಿತವಾಗಿದೆ. ಆದ್ದರಿಂದ ಇವರು ವಲ್ಮೀಕದಲ್ಲಿ ಮಲಗಿದ ಸರ್ಪದಂತೆ ತಮ್ಮ ವಿವರದಲ್ಲಿ ಸದ್ದಿಲ್ಲದೆ ಅಡಗಿಕೊಂಡಿರುವವು. ಇಂದ್ರನ ಸರಮ ಎಂಬ ದೂತಿಕೆಯು ಅನೇಕ ಮಂತ್ರಗಳ ಆವಿಷ್ಕಾರ ಮಾಡಿದ್ದಾಳೆ. ಈ ಮಂತ್ರಗಳ ಪ್ರಭಾವದಿಂದ ದೈತ್ಯರು ಬಹಳ ದುಃಖಿತರಾಗಿದ್ದಾರೆ. ರಸಾತಲದ ಕೆಳಗೆ ಪಾತಾಳ. ಇಲ್ಲಿ ನಾಗಲೋಕದ ಒಡೆಯರಾದ ಸರ್ಪಗಳಿದ್ದಾರೆ. ನಾಗರಲ್ಲಿ ವಾಸುಕಿಯು ಪ್ರಧಾನ. ಶಂಖ, ಕುಲಿಕ, ಶ್ವೇತ, ಧನಂಜಯ, ಮಹಾಶಂಕ, ಶಂಖಚೂಡ ಮೊದಲಾದಂತಹ ನಾಗರು ಬಲಾಢ್ಯರು. ಈ ನಾಗರೇ ಬಹಳ ಕ್ರೋಧವುಳ್ಳವರು, ಅಲ್ಲದೆ ಮಹಾ ವಿಷಧರರು. ಕೆಲವು ಸರ್ಪಗಳು 5, 7, 10, 100, 1000 ಹೆಡೆಗಳು. ಈ ಸರ್ಪಗಳ ಹೆಡೆಯ ಮೇಲೆ ರತ್ನಗಳು ಪ್ರಕಾಶ ಕೊಡುವವು. ಪಾತಾಳದ ಕೆಳಗೆ 30,000 ಯೋಜನ ಅಂತರದಲ್ಲಿ ಭಗವಾನ್ ಶ್ರೀಹರಿಯು ಒಂದು ತಾಮಸಿ ಕಲೆಯು ವಿರಾಜಿಸುವುದು. ಎಲ್ಲ ದೇವತೆಗಳಿಂದ ಪೂಜೆಗೊಳ್ಳುತ್ತಿರುವ ಈ ಕಲೆಯ ಹೆಸರು ಅನಂತ. ಸಹಸ್ರ ಮಸ್ತಕಗಳಿಂದ ಶೋಭಿಸುವ ಇವನು ಭಗವಾನ್ ಶೇಷನಾಗಿದ್ದಾನೆ. ಇವನ ಮಸ್ತಕದ ಮೇಲೆ ಭೂಮಂಡಲವು ಸ್ಥಿತವಾಗಿದೆ. ತ್ರಿಲೋಕಾಂತರ್ಗತವಾಗಿ ದಕ್ಷಿಣ ದಿಶೆಯಲ್ಲಿ ಅಗ್ನಿಶ್ವಾಸ ಎಂಬ ಹೆಸರಿನ ಪಿತೃಗಣವು ಅನ್ಯ ಪಿತೃಗಳು ಇರುವವು. ಪೃಥ್ವಿಯ ಕೆಳಗೆ ಅತಳಲೋಕದ ಮೇಲೆ ಇವರ ಸ್ಥಾನವಿದೆ. ಅಲ್ಲಿ ಪಿತೃಗಳ ಸ್ವಾಮಿಯಾದ ಭಗವಾನ್ ಯಮರಾಜನೂ ಇರುವನು. ಇವನ ಕೈ ಕೆಳಗೆ ಅನೇಕ ಅಧಿಕಾರಿಗಳು. ಯಮರಾಜನ ಆಜ್ಞೆಯಂತೆ ಇವರು ದಂಡ ವಿಧಾನವನ್ನು ಏರ್ಪಡಿಸುವರು. ಕರ್ಮಾನುಸಾರವಾಗಿ ಈ ಅಧಿಕಾರಿಗಳು ಪ್ರಾಣಿಗಳಿಗೆ ಸ್ವರ್ಗ ನರಕಗಳ ವ್ಯವಸ್ಥೆ ಮಾಡುವರು. ತಮಿಸ್ರ, ಅಂಧತಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ ಮೊದಲಾದಂತಹ 28 ನರಕಗಳಿವೆ.
ಪ್ರಾಣಿಗಳು ತಮ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ಯಾತನೆಯನ್ನು ಹೊಂದುವವು. ಧರ್ಮಪರಾಯಣರು ಸುಖದಾಯಿಯಾದ ಲೋಕಗಳಿಗೆ ಹೋಗುವರು. ಮನುಷ್ಯನು ಸದ್ಧರ್ಮಾಚರಣೆ ಮಾಡಬೇಕು. ಭಗವತಿ ಜಗದಂಬೆಯ ಉಪಾಸನೆಯನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕು. ದೇವಿಯ ಅನುಷ್ಠಾನ ಮಾಡುವುದರಿಂದ ಪಾಪವು ಪರಿಹಾರವಾಗಿ ಮನುಷ್ಯನ ಉದ್ಧಾರವಾಗುವುದು. ಭಗವತಿ ಜಗದಂಬೆಯನ್ನು ಪ್ರಸನ್ನೀಕರಿಸಿಕೊಂಡರೆ ಅವನು ಯಾವ ನರಕ ಬಾಧೆಗೂ ಹೋಗನು. ವಿಧಿಪೂರ್ವಕವಾಗಿ ದೇವಿಯ ಆರಾಧನೆ ಮಾಡುವುದರಿಂದ ಮಾನವರು ಹಾಗೂ ದಾನವರು ಮತ್ತು ದೇವತೆಗಳ ಕರ್ಮವು ನಾಶವಾಗಿ ಅವರು ಭಗವತಿಯ ಸಾನ್ನಿಧ್ಯ ಪಡೆಯುವರು. ಭಗವತಿಯ ನಾಮವು ಪ್ರಕೃತಿ ಪಂಚಕವಾಗಿರುವವು. ಪ್ರಕೃತಿ ಪಂಚಕವು ಅತ್ಯಂತ ಅದ್ಭುತವೂ ಮುಕ್ತಿ ಸಾಧಕವೂ ಆಗಿದೆ ಎಂಬುದಾಗಿ ಭಗವಾನ್ ವೇದವ್ಯಾಸರು ಜನಮೇಜಯ ಮಹಾರಾಜನಿಗೆ ಶ್ರೀಮದ್ ದೇವಿ ಭಾಗವತದ ಕಥೆಯನ್ನು ಹೇಳುತ್ತಾರೆ. ನಮಸ್ಕಾರ. ನಾಳೆ ದೇವಿ ಭಾಗವತದಲ್ಲಿ ಬರುವಂತಹ ನವಮ ಸ್ಕಂದದ ಕಥೆಗಳನ್ನು ನಾವು ಕೇಳೋಣ.